ಕಾಲದಲ್ಲಿ ಒಂದು ದಟ್ಟವಾದ ಅರಣ್ಯವಿತ್ತು. ಅಲ್ಲಿ ಎಲ್ಲ ಪ್ರಾಣಿಗಳು ತುಂಬಾ ಅನ್ಯೋನ್ಯತೆಯಿಂದ ವಾಸಿಸುತ್ತಿದ್ದವು. ಹೀಗಿರುವಾಗ ಅಲ್ಲಿ ಒಂದು ಭಾರಿ ಗಾತ್ರದ ಆನೆಯೂ ಸಹ ವಾಸಿಸುತ್ತಿತ್ತು. ತನಗೆ ಯಾರಾದರೂ ಸ್ನೇಹಿತರು ಸಿಗುತ್ತಾರೇನೋ ಎಂದು ಬಹಳ ಆಸೆಯಿಂದ ಹುಡುಕುತ್ತಿತ್ತು. ಆದರೆ ಅದರ ಗಾತ್ರಕ್ಕೆ ಹೆದರಿ ಯಾರೂ ಮಿತ್ರರಾಗಲು ತಯಾರಿರಲಿಲ್ಲ. ಮುಂದೇನಾಗುತ್ತದೆಯೋ ನೋಡೋಣ ಬನ್ನಿ. ನೀನು ನನ್ನ ಸ್ನೇಹಿತನಾಗ್ತೀಯಾ? ಆನೆ ನನ್ನ ಗಾತ್ರ ತುಂಬಾ ದೊಡ್ಡದು. ಜೇನು ತೆಗಿಲು ಹಾಗಾದ್ರೆ ನೀನು ನನ್ನ ಫ್ರೆಂಡ್ ಹೇಗೆ ಆಗ್ತೆ? ಮಾರನೇ ದಿನ ಆನೆ ಒಂದು ಮೊಲವನ್ನು ಭೇಟಿ ಮಾಡಿತ್ತು. ನೀನು ನನ್ನ ಸ್ನೇಹಿತೆಯಾಗ್ತೀಯಾ? ಅಪ್ಪ ಆನೆ, ನೀನು ತುಂಬಾ ಎತ್ತರ ಇದ್ದೀಯಾ. ನನ್ನ ಗೂಡು ತುಂಬಾ ಚಿಕ್ಕದು. ನಿನಗೆ ನನ್ನ ಗೂಡನೊಳಗೆ ಎಸೆದುವುದಕ್ಕೆ ಆಘಾತ. ಮತ್ತೆ ಹೇಗೆ ನನ್ನ ಮಿತ್ರನಾಗುತ್ತೀಯಾ? ಸ್ನೇಹಿತರೇ ಇಲ್ಲ ನಿರಾಯ. ನೀನು ನನ್ನ ಗೆಳೆಯನಾಗ್ತೀಯ. ನಿನ್ನ ಉಪಕಾರ ಯಾವತ್ತೂ ಮರೆಯೋಲ್ಲ ಅಲ್ವಾ? ನಿನ್ನಷ್ಟು ದೊಡ್ಡ ಎಷ್ಟು ಚಿಕ್ಕವನು. ಸ್ವಲ್ಪ ನಾಡು ಯೋಚನೆ ಮಾಡು. ನಾನು ನಿನ್ನ ಸ್ನೇಹಿತನಾಗಲಪ್ಪ. ಹೋಗಿ ಅವನು ಬೆಳ್ಳಿಯಾಡು ನಾಡು ಸ್ನೇಹ ಮಾಡು. ನೀನು ನನ್ನ ಸ್ನೇಹಿತನಾಗ್ತೀಯಾ? ನೋಡು, ಇಲ್ಲ ಅನ್ಬೇಡ. ನಾನು ತುಂಬಾ ಆಸೆಯಿಂದ ಬಂದಿದ್ದೀನಿ. ಹೇಳು, ನೀನು ನನ್ನ ಸ್ನೇಹಿತನಾಗ್ತೀಯಾ? ಇಲ್ಲಪ್ಪ ಇಲ್ಲ. ನಿನ್ ಸೈಜ್ ನೋಡು. ಅಕಸ್ಮಾತ್ ನಿನ್ ಕ್ಯಾರೆಕ್ಟರ್ ಸಿಕ್ಕರೆ ಚಟ್ನಿ ಮಾಡ್ತಾನೆ ಅಷ್ಟೇ. ಇಲ್ಲಪ್ಪ ಇಲ್ಲ. ವಿಚಿತ್ರವಾಗಿದೆ. ಯಾರು ನನ್ನ ಮಿತ್ರರಾಗೋದಕ್ಕೆ ತಯಾರಿಲ್ಲ. ಆಹಾ, ನಮಸ್ಕಾರ ಜಿಂಕೆ. ಎಲ್ಲಿಗೆ ಹೋಗ್ತಾ ಇದೆಯಾ? ನಾನು ಬರಲ್ಲ. ನನಗೆ ನಿನ್ ಜೊತೆ ಆಟ ಆಡೋಕ್ಕೆ ತುಂಬಾ ಇಷ್ಟ. ಬೇಡಪ್ಪ ಬೇಡ. ನಿಮ್ ಜೊತೆ ಬರೋದಲ್ಲ. ನಿಮ್ ಚೂಪಾರದಂತ ನನ್ನ ಕೋಡಿಗೆ ಸಿಕ್ಕ ನನ್ನ ಗತಿ ಅಷ್ಟೇ.
ಮಾತಿನ ಹೇಳಿದ್ರೆ ಅರ್ಥ ಆಗೋಲ್ಲ ಅನ್ಸುತ್ತೆ. ಚಂಡಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪಟ್ಟು. ಬಾ ನೋಡೇ ಪುಟನ ಯಾರು ಬಲಶಾಲಿ ಅಂತ. ಬೇಡ, ಇನ್ಮೇಲೆ ನಾ ಯಾರು ತಂಟೆಗೂ ಹೋಗಲ್ಲ. ಹಾಗೆ ಬಾದಾರಿಗೆ ಇನ್ಮೇಲೆ ಸುಮ್ಮನೆ ಯಾವ ಪ್ರಾಣಿ ತಂಟೆಗಿನಾದ್ರೂ ಹೋದ್ಯೋ ಚಟ್ನಿ ಮಾಡ್ತೀನಿ ಅಷ್ಟೇ, ಹುಷಾರು. ಆಯ್ತಪ್ಪ. ಬನ್ನಿ ಸ್ನೇಹಿತರೆ, ಇನ್ನ ಯಾವ ಭಯನೂ ಇಲ್ಲ. ಸಿಂಹ ಹೆದರಿ ಓಡೋಯ್ತು. ಏನು ತೊಂದರೆ ಇಲ್ಲ, ನಿಮ್ಮ ಬಾಯಿಗಾರ ತಂದು ಅಪಕಾರ ಆಯ್ತಾ? ಅಕ್ಕ ನೀನು ನನ್ನನ್ನು ಜೋಡಿಸಲಿಕ್ಕೆ ಏನು ತೊಂದರೆ ಇಲ್ಲ, ನನ್ನ ಬಾಯಿಗಾರ ಸರಿಯಾಗಿದೆ. ಈ ಕಿರುನಾಟಕದಲ್ಲಿ ಭಾಗವಹಿಸಿದ ಮಕ್ಕಳು ನವೀನ್, ಪುನರ್ವಸನ್, ಮೇಘಾರಾವ್, ಇಂಚರಗಡ್ಡಿ, ನಿಶಿತಾ ಕುಮಾರ್, ನಿಖಿಲ್ ಭಟ್, ಶಬ್ರಾವ್. Give them a big hand.